ಮಾಡೋಣ ಅಂತ ನಿಂತೆ. ಕಾರಣ ಇಷ್ಟೇ, ನಾವು ಈ ಪಂಚಾಯತಿನ ಸದಸ್ಯರಾಗಿದ್ದು ಮೊನ್ನೆ ಪಂಚಾಯತಿನ ಸದಸ್ಯತ್ವದ ಅವಧಿ ಮುಗಿದು ಹೊರಗಡೆ ಬಂದಿದ್ದೇವೆ. ಆದರೆ ನಾವು ಪಂಚಾಯತಿನ ಒಳಗಡೆ ಒಬ್ಬ ಜನಪ್ರತಿನಿಧಿಯಾಗಿ ಏನು ವಿರೋಧ ಪಕ್ಷದ ನೆಲೆಯಿಂದ ನಾವು ಹೋರಾಟವನ್ನು ಮಾಡಬೇಕೋ ಆ ಎಲ್ಲ ಹೋರಾಟವನ್ನು ನಾವು ಮಾಡಿದ್ದೇವೆ. ಆದರೆ ಹೋರಾಟಕ್ಕೆ ಮಣಿಯುವಂಥದ್ದಕ್ಕೆ ಬಿಜೆಪಿ ಸರ್ಕಾರ, ಬಿಜೆಪಿ ಆಡಳಿತ ಬಹುಶಃ ಮನಸ್ಸು ಮಾಡಿರಲಿಲ್ಲ. ನಾವು ಇನ್ನೇನು ಮಾಡ್ಬೋದು? ಪಂಚಾಯತಿನಲ್ಲಿ ವಿರೋಧ ಪಕ್ಷದ ನೆಲೆಯಿಂದ ಹೋರಾಟವನ್ನು ಮಾಡಬಹುದು, ಮೇಜನ್ನು ಗುದ್ದಬಹುದು, ಟ್ಯೂಬ್ಲೈಟನ್ನು ಹೊಡೆಯುವಂಥಕ್ಕೂ ನಾವು ಮುಟ್ಟಬಹುದು, ಎಲ್ಲವೂ ಮುಟ್ಟಿದ್ದೇವೆ. ಆದರೆ ನಂತರ ಏನು ಮಾಡಬಹುದು? ಇನ್ನು ಗಲಾಟೆ ಮಾಡಬೇಕು. ತಮಿಳುನಾಡಿನಲ್ಲಿ ಏನು ಎಳೆದಾಕಿ ದೈಹಿಕವಾಗಿ ಹಲ್ಲೆ ಮಾಡ್ತಾರೆ, ಆ ರೀತಿ ಮಾಡಬೇಕು. ಬಹುಶಃ ಅದು ಜನಪ್ರತಿನಿಧಿ ಅಥವಾ ಪ್ರಜಾಪ್ರಭುತ್ವದಲ್ಲಿ ಹೇಳತಕ್ಕಂಥ ವಿಚಾರ ಅಲ್ಲ. ಹಾಗಾಗಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರೇ, ನಾವೇನು ಮಾಡಬೇಕು ಅದನ್ನು ನಾವು ಮಾಡಿದ್ದೇವೆ. ಅದಕ್ಕಿಂತ ಜಾಸ್ತಿ ನಾವೊಬ್ಬ ಜನಪ್ರತಿನಿಧಿಗಳು ಪಂಚಾಯತ್ನಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವೆಲ್ಲ ನಮ್ಮ 6 ಸದಸ್ಯರುಗಳು ಅದೇನು ಒಟ್ಟಿನಿಂದ ಏನು ಮಾಡಬೇಕೋ ಮಾಡಿದ್ದೇವೆ, ಹೋರಾಟ ಮಾಡಿದ್ದೇವೆ. ಅವರನ್ನು ಹಿಗ್ಗಾಮುಗ್ಗವಾಗಿ ಮಾತಿನ ಬಲದಲ್ಲಿ ಕಟ್ಟಿ ಹಾಕಿದ್ದೇವೆ, ಎಲ್ಲವನ್ನ ಮಾಡಿದ್ದೇವೆ. ಆದರೆ ಪ್ರತಿಫಲ ಶೂನ್ಯ ಆಗಿದೆ. ಕಾರಣ ಇಷ್ಟೇ, ನಾವು ಜಾಸ್ತಿ ಜನವನ್ನು ಗೆಲ್ಲಿಸಲಿಕ್ಕೆ ಆಗಲಿಲ್ಲ. ನಾವು ಜಾಸ್ತಿ ಜನ ಗೆಲ್ಲಿಸಿದ್ದಿದ್ರೆ, ಬಹುಶಃ ನೀವೆಲ್ಲ ಕೋಆಪರೇಟ್ ಮಾಡಿ ಜಾಸ್ತಿ ಜನ ಗೆಲ್ಲಿಸಿದ್ದಿದ್ರೆ ಬಹುಶಃ ನಾವು ಅವರನ್ನು ಕಟ್ಟಿ ಹಾಕ್ಬೋದಾಗಿತ್ತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಅದು ಅನಿವಾರ್ಯ ಅಂತ ನನಗೆ ಕಂಡು ಬರ್ತಾ ಇದೆ. ಆ ಕಾರಣದಿಂದ ನಾವು ಫೇಲ್ಯೂರ್ ಆಗಿದ್ದೇವೆ. ಹೊರ ಹೋಗತಕ್ಕಂಥ ಸದಸ್ಯರುಗಳು ಸ್ವಲ್ಪ ಅದಕ್ಷತೆಯಿಂದ ಬಹುಶಃ ಇದು ಫೇಲ್ಯೂರ್ ಆಗಿರತಕ್ಕಂಥದ್ದಲ್ಲ, ನಮ್ಮ ಸಾಮರ್ಥ್ಯದಲ್ಲಿ ಇಲ್ಲದೆ ಫೇಲ್ಯೂರ್ ಆಗಿರತಕ್ಕಂಥದ್ದಲ್ಲ. ಆದರೆ ನಮ್ಮ ಒಟ್ಟು ಶಕ್ತಿ ನಮಗೆ ಕಡಿಮೆ ಆಗಿರುವ ಕಾರಣಕ್ಕಾಗಿ ನಾವು ಫೇಲ್ಯೂರ್ ಆಗಿದ್ದೇವೆ, ನಾವು ಒಪ್ಪಿಕೊಳ್ತಾ ಇದ್ದೇವೆ. ಆದರೆ ಅದಕ್ಕೆ ಮುಂದಿನ ದಿನ ಶಕ್ತಿಯನ್ನು ಕೂಡಿಸಬೇಕಾಗಿದೆ. ಮುಂದಿನ ದಿನ ನೀವೆಲ್ಲ ಒಟ್ಟು ನಿಂತು, ಎಲ್ಲ ಚುನಾವಣೆಗೆ ನಿಂತು, ಗೆಲ್ಲುವವರು ಚುನಾವಣೆಗೆ ನಿಂತು ಅಧಿಕಾರವನ್ನು ತೆಗೆದುಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಬಹುಶಃ ಬಿಜೆಪಿಯನ್ನು ಮಣಿಸಬಹುದು, ಸುಂದರ ಸುಳ್ಯವನ್ನಾಗಿ ಮಾಡತಕ್ಕಂಥ ಕೆಲಸವನ್ನ ಮಾಡಬಹುದು ಅನ್ನುವಂಥ ವಿನಂತಿಯನ್ನ ಅಥವಾ ಕಿವಿ ಮಾತನ್ನ ತಮ್ಮೆಲ್ಲರ ಗಮನಕ್ಕೆ ತರಬಯಸತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಇರಲಿ, ಇವತ್ತು ಪಂಚಾಯತ್ನಲ್ಲಿ ಏನಾಗ್ತಾ ಇದೆ ನೀವೆಲ್ಲ ನೋಡ್ತಾನೆ ಇದ್ದೀರಿ. ನಮ್ಮ ನಗರ ಪಂಚಾಯತಿನಲ್ಲಿ ಪ್ರತಿ ವರ್ಷ ಕಸ ತುಂಬಬೇಕು. ಚುನಾವಣೆ ಬರಬೇಕಾಗಿದ್ರೆ ನಮ್ಮ ಏನು ವೆಹಿಕಲ್ ಪಾರ್ಕಿಂಗ್ ಏನಿದೆಯೋ, ವೆಹಿಕಲ್ ಪಾರ್ಕಿಂಗಿನ ಶೆಡ್ ಫುಲ್ ಆಗಬೇಕು. ಆಗ ಮಾತ್ರ ಬಿಜೆಪಿ ಅವರಿಗೆ ಸಮಾಧಾನ. 2 ರೀತಿಯಲ್ಲಿ ಸಮಾಧಾನ ಅವರಿಗೆ. ಏನು ಅಂತ ಹೇಳಿದ್ರೆ, ನೋಡಿ ಆಡಳಿತಾಧಿಕಾರಿಗಳು ಕಸ ಎಲ್ಲ ತುಂಬಿಸಿಟ್ಟಿದ್ದಾರೆ, ನಾವು ಅಧಿಕಾರಕ್ಕೆ ಅದನ್ನು ಬರ್ತೇವೆ, ನಾವು ಕಸವನ್ನು ತೆಗಿತೇವೆ ಅನ್ನುವಂಥ ಒಂದು ಆಶ್ವಾಸನೆ ಅವರಿಗೆ. 2ನೇ ಆಶ್ವಾಸನೆ, ಕಸ ತೆಗೆಯುವುದರಲ್ಲಿ ಎಷ್ಟು ಲಕ್ಷ ಹೊಡಿಬಹುದು ಅನ್ನುವಂಥ ಇನ್ನೊಂದು ಚಿಂತನೆ. 2 ಚಿಂತನೆಗಳಿದ್ದಾವೆ. ಕಸ ಅದನ್ನು ಮತ್ತೆ ತೆಗೆಯುವಂಥದ್ರಲ್ಲಿ ಬಹುಶಃ ನಾನು ಯಾಕೆ ನಿಮ್ಮ ಗಮನಕ್ಕೆ ತರ ಬಯಸ್ತೇನೆ ಅಂತ ಹೇಳಿದ್ರೆ, ಕಳೆದ ಬಾರಿ ನಾವು ಚುನಾವಣೆಗೆ ನಿಂತಾಗ ಗೋಡೌನ್ ಫುಲ್ ಆಗಿತ್ತು. ನಮ್ಮ ಪಂಚಾಯತಿನ ಹಿಂಬದಿ ಕಟ್ಟಡಗಳು ಎಲ್ಲವೂ ಅರ್ಧ ಮುಳುಗಿ ಹೋಗಿತ್ತು. ಹಾವು ಏನೆಲ್ಲ ಬರ್ತಾ ಇದ್ದಾವೆ, ಪ್ರಾಣಿಗಳು ಏನೆಲ್ಲ ಬರ್ತಾ ಇದ್ದಾವೆ, ಎಲ್ಲಾ ಪ್ರಾಣಿಗಳು ಪಂಚಾಯತಿನ ವಠಾರದಲ್ಲಿ ಇತ್ತು. ಇಷ್ಟು ಕಸ ಇದ್ದದ್ದು ಬಿಜೆಪಿಯವರಿಗೆ ತಲೆಬಿಸಿ ಆಗಿಲ್ಲ. ಇಷ್ಟು ಕಸ ಇದ್ದದ್ದು ಬಿಜೆಪಿಯವರಿಗೆ ಖುಷಿ ತಂದುಕೊಟ್ಟಿದೆ. ಹೇಳಿರುವ 2 ಕಾರಣ. ಒಂದು, ತುಂಬಿದೆ ಅದನ್ನು ತೆಗಿಬೇಕು ಅನ್ನುವಂಥ ಒಂದು ಕಾರಣ. 2ನೇದು, ಎಷ್ಟು ಲೋಡ್ ಕಂಟಿಯಲ್ಲಿ ಹೋದ್ರು, ಎಷ್ಟು ಲೋಡ್ ಅದನ್ನು ಸಾಗಾಟ ಮಾಡಿದ್ರು, 54 ಲಕ್ಷ ಹಣವನ್ನ ಅದನ್ನ ಸಾಗಾಟ ಮಾಡುವಂಥದ್ದಕ್ಕೆ ಖರ್ಚು ಮಾಡಿದ್ದಾರೆ. ಇದಕ್ಕೆ ಟೆಂಡರ್ ಕರೆದಿದ್ದಾರ? ಟೆಂಡರ್ ಕರೆದೇ ಇಲ್ಲ. ಟೆಂಡರ್ ಕರೀಲಿಲ್ಲ ಅಂತ ನಾವು ಮಾತನಾಡುವಾಗ ಏನು ಹೇಳ್ತಾರೆ ಅವರು? ಕಾಂಗ್ರೆಸ್ಸಿನವರು ಕಸ ತೆಗೆಯುವುದಕ್ಕೆ ವಿರೋಧ. ನಾವು ಹೇಳಿದ್ದು ಏನು ಅಂತ ಹೇಳಿದ್ರೆ, ಕಸವನ್ನ ತೆಗೀರಿ, ಆದರೆ ಕಾನೂನುಬದ್ಧವಾಗಿ ತೆಗೀರಿ, ಟೆಂಡರ್ ಅನ್ನ ಕರೀರಿ, ಯಾರು ಕಡಿಮೆಗೆ ಆಗ್ತಾರೆ ಅವರ ಮೂಲಕ ತೆಗಿಸಿ ಅಂತ ನಾವು ಒತ್ತಾಯ ಮಾಡಿದ್ರೆ, ಇಲ್ಲೆಲ್ಲ ಕಾಂಗ್ರೆಸ್ಸಿನವರು ಕಸ ತೆಗೆಯುವುದಕ್ಕೆ ವಿರೋಧ ಅಂತೇಳಿ ನಮ್ಮ ಬಾಯನ್ನು ಮುಚ್ಚಿಸತಕ್ಕಂಥ ಕೆಲಸವನ್ನು ಮಾಡಿದರು. ಇದರ ಪರಿಣಾಮ 56 ಲಕ್ಷದಲ್ಲಿ ಹಬ್ಬ ಅಂತ ಹೇಳಿದ್ರು ಎಷ್ಟು ಪರ್ಸೆಂಟ್ ಹೊಡಿಬಹುದು? 40% ಅವರು ಅಲ್ಲಿ ಹೊಡೆದಿದ್ರು. ಎಷ್ಟು ಪರ್ಸೆಂಟ್ ಹೊಡಿಬಹುದು? 50 ಹೊಡಿತಾರೆ, ನನಗೆ ಗೊತ್ತಿಲ್ಲ.
ಅದು ಎಷ್ಟು ಪರ್ಸೆಂಟ್ ಹೊಡೆದಿದ್ದಾರೆ ಅಂತೇಳಿ ನೀವು ವಿನಯರ ಹತ್ರ ಕೇಳಿದ್ರೆ ಗೊತ್ತಾಗಿದೆ, ನನಗೆ ಗೊತ್ತಿಲ್ಲ ಅದು. ಇಂದಿನ ಅಧ್ಯಕ್ಷರುಗಳ ಹತ್ರ ಕೇಳಬೇಕು. ಇಂದಿನ ಅಧ್ಯಕ್ಷರುಗಳ ಹತ್ರ ಕೇಳಿದ್ರೆ ಎಷ್ಟು ಪರ್ಸೆಂಟ್ ಹೊಡೆದಿದ್ದಾರೆ ಅನ್ನುವಂಥದ್ದನ್ನ ನಾವು ಕೇಳಿದ್ರೆ ಅದು ಅರ್ಥ ಆಗಿತ್ತು. ಹಾಗಾಗಿ ಆ ಕಸ ಏನಿಲ್ಲ ಅಧಿಕಾರಕ್ಕೆ ಬಂದ್ರೆ ಬೇರೆ ಇನ್ನೇನು ಮಾಡ್ಲಿಕ್ಕೆ ಆಗ್ತದೆ. ಸೊ ಆ ಕಾರಣಕ್ಕಾಗಿ ವಿನಯ ಕಂದಡ್ಕರ್ ಅವಧಿ ಮುಗಿಯಿತು, ನಂತರ ಆದರೂ ಕ್ಲಿಯರ್ ಆದೀತು ಅಂತ ಆಲೋಚನೆ ಮಾಡಿದೆವು. ನಮ್ಮದೇ ಕೂಸು ಅದು, ನಮ್ಮದೇ ಕೂಸು ಅಲ್ಲಿ ಪಂಚಾಯತಿನ ಅಧ್ಯಕ್ಷ ಆಗಿಬಿಟ್ರು. ಆಗ ನಾವು ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಆದೆವು. ಏನೇ ಇದ್ರು ನಮ್ಮಲ್ಲೇ ಇದ್ರಲ್ಲಪ್ಪ, ನೋಡೋಣ ಅವರು ಕಸ ಸಾಗಾಟ ಮಾಡ್ಯಾರು ಅಂತ ಅವರಿಗೆ ಸಪೋರ್ಟ್ ಮಾಡಿದೆವಲ್ಲ, ಅದಿಲ್ಲ ಕಸ ಸಪೋರ್ಟ್ ಮಾಡ್ಯಾರು ಅಂತ ನಾವು ಸಾಗಾಟ ಮಾಡ್ಯಾರು ಅಂತ ಸಪೋರ್ಟ್ ಮಾಡಿದೆವು. ಇವತ್ತು ಚೇಂಜ್ ಆಗಲಿಲ್ಲ. ಇವತ್ತು ನಮ್ಮಲ್ಲಿ ಇದ್ದಿದ್ರೆ ಚೇಂಜ್ ಆಗ್ತಿತ್ತು. ಆ BJPಯ ಇದಕ್ಕೆ ಒಗ್ಗಿಕೊಂಡ್ರಲ್ಲ, BJPಯ ಆಡಳಿತಕ್ಕೆ ಒಗ್ಗಿಕೊಂಡ ಕಾರಣ ಇವರು ಕೂಡ ಬದಲಾವಣೆಗಳಾಗಲಿಲ್ಲ. ಇವರ ಕಾಲದಲ್ಲಿ ಕೂಡ ಟೆಂಡರ್ ಆಗದೆ ಕಸ ಹೇಗೆ ಬೇಕು ಎಲ್ಲಿ ಬೇಕು ರಾತ್ರಿ ಹೋಗೋದು. ನೋಡಿ, ಒಬ್ಬ ಕೆಲಸ ಮಾಡುವವ ಸರಿಯಾದ ಕಾನೂನು ರೀತಿಯಲ್ಲಿ ಕೆಲಸ ಮಾಡುವವ ಹಗಲು ಕೆಲಸ ಮಾಡ್ತೇವೆ ನಾವು, ರಾತ್ರಿ ಯಾಕೆ ಕೆಲಸ ಮಾಡಬೇಕು? ರಾತ್ರಿ ಕೆಲಸ ಮಾಡೋದಿದ್ರೆ ಕದ್ದು ಮಾಡತಕ್ಕಂಥ ಕೆಲಸವನ್ನೇ ರಾತ್ರಿ ಮಾಡೋದು. ನಮ್ಮ ಪಂಚಾಯತಿನಿಂದ ಹೋಗಿರತಕ್ಕಂಥ ಕಸ, ಬಹುತೇಕವಾಗಿರತಕ್ಕಂಥ ಕಸ ಅದು ರಾತ್ರಿಯೇ ಸಾಗಾಟ ಆಗುವುದು. ಅದು ಎಲ್ಲಿ ಸಾಗಾಟ ಆಗ್ತದೆ, ಎಲ್ಲಿ ಅದನ್ನು ಹಾಕ್ತಾರೆ ನಮಗೆ ಯಾವುದೂ ಗೊತ್ತಿಲ್ಲ. ಕೇಳಿದರೆ ನೀವು ವಿರೋಧ ಮಾಡ್ತೀರಿ ಅಂತ. ಸೊ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು 2ನೇ ಅಧ್ಯಕ್ಷರ ಅವಧಿಯಲ್ಲೂ ಕೂಡ ಮುಗಿಯಿತು. ಈಗ ಇನ್ನು ಮುಂದೆ ಅವರಿಗೆ ಬರಬೇಕು ಅಂತ ಅವರ ಮನಸ್ಸಿನಲ್ಲಿದೆ. ಅದಕ್ಕೆ ಮುಕ್ಕಾಲಂಶ ಕಸ ಫುಲ್ ಆಗಿದೆ, ಇನ್ನು ಅದನ್ನು ಫುಲ್ ಮಾಡಿ ಬಿಡ್ತಾರೆ. ಫುಲ್ ಮಾಡಿದರೆ ಪ್ರಯೋಜನ ಆಗ್ತದೆ ಅನ್ನುವಂಥ ಒಂದು ವಿಚಾರ. ಇದಕ್ಕೆ ಸಂಬಂಧಪಟ್ಟು ಮಾತನಾಡುವುದಾದರೆ ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಕಲ್ಚರ್ ಪೇಯಲ್ಲಿ ಇವತ್ತೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನೀವು ಯಾರಾದರೂ ಎಲ್ಲರೂ ಹೋಗಿ ನೋಡಬೇಕು. ಕಲ್ಚರ್ ಪೇ, ನಮ್ಮ ಗೋಕುಲ್ದಾಸ್ ಇದ್ದಾರೆ, ಅವರು ನಮಗೆ ಬೈಯುವುದರಲ್ಲಿ ತಡೀಲಿಕ್ಕೆ ಆಗುವುದಿಲ್ಲ. ಆ ಕಲ್ಚರ್ ಪೇಯ ರಸ ಏನಿದೆಯೋ ಅದು ಗೋಕುಲ್ದಾಸರವರ ಜಮೀನಿನ ಪಕ್ಕನೇ ಹರಿದು ಬರತಕ್ಕಂಥದ್ದು. ಒಬ್ಬ ಅಶೋಕ್ ಪೀಚೆ ಅಂತ ಇದ್ದಾರೆ. ಅಶೋಕ್ ಪೀಚೆ ಅವರು ಪ್ರತಿ ಸಾರಿ ನಮಗೆ ಫೋನ್ ಮಾಡ್ತಾರೆ. ಅವರು ಫೋನ್ ಮಾಡಿ ಗಲಾಟೆ ಮಾಡಲಿಕ್ಕೆ ಬಂದಾಗ MLA ಕರೆಯೋದು, ಮಾತುಕತೆ ಮಾಡೋದು, MLA ಕರೆಯೋದು, ಮಾತುಕತೆ ಮಾಡೋದು, ಸರಿ ಮಾಡ್ತೇವೆ, ಹೋಗ್ತೇವೆ. ಪಂಚಾಯತ್ ಎಲೆಕ್ಷನ್ ಬಂತು ಅಂತ ಹೇಳಿದ್ರೆ BJPಯವರು ಅವ್ರನ್ನ ಕರೆಯುವುದು, ಸಮಾಧಾನ ಮಾಡುವುದು, ನಾವು ಮಾಡ್ತೇವೆ ಅಂತ. ಎಷ್ಟು ಸಮಯ ಮಾಡಿದ್ದಾರೆ, ಎಷ್ಟು ಸಮಯ ಅವರನ್ನ ಮಂಗ ಮಾಡಿದ್ದಾರೆ, ಎಷ್ಟು ಸಮಯದಿಂದ, ಎಷ್ಟು 30 ವರ್ಷಗಳಿಂದ. ಸುಳ್ಯಕ್ಕೆ 60, BJPಗೆ 30. ಇಲ್ಲಿ BJPಗೆ 30ರಲ್ಲಿ ಏನು ಮಾಡಿದೆ? ಸುಳ್ಯಕ್ಕೆ 60 ಆಗಿ BJPಗೆ 30 ಅಲ್ವಾ? BJPಗೆ 30 ಆಗಿ ಏನು ಮಾಡಿದ್ದಾರೆ? BJPಗೆ 30 ಆಗಿ ಪಂಚಾಯತ್ ಅನ್ನ ತುಳುವಲ್ಲಿ ಹೇಳ್ತೇವೆ, ಮುಂದೆ ಮುಚ್ಚಿಸಿದ್ರು ಅಂತ ಹೇಳ್ಬೋದು. ಆ ಮಾತು ಹೇಳಿದರೆ ಅದು ತಪ್ಪಾಗ್ಬೋದು, ಕ್ಷಮಿಸ್ಬೇಕೇನೋ ತಪ್ಪಾಗಿದ್ರೆ ಆಗಲೇ ಹೇಳ್ತಾ ಇದ್ದೇನೆ. ಸೊ ಈ ರೀತಿಯ ಮಾತುಗಳು, ಗಾದೆ ಮಾತುಗಳು ಇಲ್ಲವೆ. ಸೊ ಈ ರೀತಿ ಅವರು ಮಾಡಿಬಿಟ್ಟಿದ್ದಾರೆ ಅಂತ ನಾವು ಹೇಳಲೇಬೇಕಾಗಿದೆ. ಏನಾಗಿದೆ? ಯಾವ ಸುಧಾರಣೆ ಏನೂ ಆಗಿರಲಿಲ್ಲ. ಅಲ್ಲಿ ಇವತ್ತು ಹೋಗಿ ನೋಡಿದರೆ ಗೇಟ್ ಬಂದಾಗಿದೆ, ಅಲ್ಲಿರತಕ್ಕಂಥ ಮೆಷಿನ್ ತುಕ್ಕು ಹಿಡಿದಿದೆ, ಅದು ಕಾರ್ಯ ಮಾಡ್ತಾ ಇಲ್ಲ. ಅಲ್ಲಿರತಕ್ಕಂಥ ಶೆಡ್ಗಳು ಅಂಚು ಹಾರಿ ಹೋಗಿದೆ, ಶೀಟ್ ಹಾರಿ ಹೋಗಿದೆ, ಏನೇನು ಕೆಲಸಗಳು ನಡೀತಾ ಇಲ್ಲ. ಇವತ್ತು ಈಗ ನಾನು ಫೋನ್ ಮಾಡಿ ಬರ್ಬೇಕಾದ್ರೆ ಕೇಳಿಕೊಂಡೆ, ಏನ್ ನಡೀತಾ ಇದೆ ಅಪ್ಪ ಅಂತ ಹೇಳಿದ್ರೆ, ಗೇಟ್ ಹಾಕಿ ಕಸವನ್ನ ಅಲ್ಲಿ ಒಳಗಡೆ ದಬ್ತಾ ಇದ್ದಾರೆ, ಒಳಗಡೆ ಇರತಕ್ಕಂಥ ಕಸ ಹೊರಗಡೆ ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಒಂದು 5 ಮಿನಿಟ್ ಅನ್ನುವಂಥ ಮಾತನ್ನ ಇವತ್ತು ಹೇಳಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳತಕ್ಕಂಥದ್ದು ಇಷ್ಟೇ, ನಾವು ಪಂಚಾಯತ್ನಲ್ಲಿ ಕೂಡ ಹೇಳಿದ್ದೇವೆ, ನಿಮಗೆ ಅಧಿಕಾರ ಕೊಡುವುದು ಯಾವ ಪುರುಷಾರ್ಥಕ್ಕಾಗಿ ನಿಮಗೆ ಅಧಿಕಾರ ಕೊಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಿದ್ದೇವೆ. ನಾವು ಕೇಳತಕ್ಕಂಥದ್ದು ಇಷ್ಟೇ, ಸುಳ್ಯಕ್ಕೆ 60, BJPಗೆ 30. ಅಂಗಾರು ಮಂತ್ರಿ, DV ಸದಾನಂದ ಗೌಡರು ಮುಖ್ಯಮಂತ್ರಿ. ನಾನು ಅವರ ಹತ್ರ ಕೇಳತಕ್ಕಂಥದ್ದು, ಹೌದು ಅವರೆಲ್ಲ ಆಗಿದ್ದಾರೆ, ನಾನು ಮಂತ್ರಿಗಳಾದವರನ್ನ ಹೇಳ್ತಾ ಇದ್ದೀನಿ. ಅಂಗಾರವರು ಮಂತ್ರಿ, ನಾನು ಅವರಿಗೆ ಬಡ್ಕೊಂಡೆ. ಯಾವಾಗ ಬಡ್ಕೊಂಡೆ ಅಂದರೆ, ಅಂಗಾರವರು ಮಂತ್ರಿ ಆದಾಗ ಬಡ್ಕೊಂಡೇವು ನಾವು. ಸ್ವಾಮಿ, ನೀವು ಮಂತ್ರಿ ಆಗಿದ್ದೀರಿ, ನಮ್ಮ ನೆರೆಯ ಏನು ಕಸ ಕಲ್ಚರ್ ಪೇ ನೆರೆಯವರು MLA, BJP MLA, ನಾವು ಇಲ್ಲಿ BJP MLA, 2 BJP MLA ಪ್ಲಸ್ ನೀವು ಮಂತ್ರಿ. ಈ ಕಾಲದಲ್ಲಿ ಈ ಜಾಗೆಯನ್ನು, ನಮಗೆ ಏನು ಜಾಗ ಬೇಕೋ ಅದನ್ನು ಸರ್ಕಾರದ ಮಟ್ಟದಲ್ಲಿ ಮಾಡಿ, ಸೆಂಟ್ರಲ್ ಗೌರ್ಮೆಂಟ್ ನಿಮ್ಮದೇ ಇದೆ, ನೀವು ಅಲ್ಲಿಗೆ ಬರ್ಕೊಂಡ್ರೆ ನಾವು ಸರ್ಕಾರಿ ಜಾಗೆಯನ್ನು ಅದಕ್ಕೆ ಪರ್ಯಾಯವಾಗಿ ಕೊಟ್ಟರೆ ನಮಗೆ ಫಾರೆಸ್ಟ್ ಜಾಗವನ್ನು ಕೊಡ್ತಾರೆ ಅಂತೇಳಿ ನಾವು ಬಡ್ಕೊಂಡೆವು. ಮೀಟಿಂಗ್ ಮಾಡಲಿಕ್ಕೆ 2 DFOಗಳನ್ನು ಕರೆಸಿ ಮೀಟಿಂಗ್ ಮಾಡಿ ಅಂತ ಒತ್ತಾಯ ಮಾಡಿದೆವು. ನಾವು ಮಾಡಿದ್ದೇವೆ, ನಾವು ಮಾಡ್ತೇವೆ. ನಾನು ವಾರಣಾಸಿಗೆ ಹೋಗ್ತೇನೆ, ವಾರಣಾಸಿಯಲ್ಲಿ ಮಾಡಿ ಬರ್ತೇನೆ, ನೋಡಿ ಬರ್ತೇನೆ. ವಾರಣಾಸಿಗೆ ಹೋಗಿ ಬಂದದ್ದು ಎಂಥದ್ದು, ಏನು ತೀರ್ಥ ತಗೊಂಡು ಬಂದಿರ್ಬೇಕಷ್ಟೇ, ಬಿಟ್ಟರೆ ಏನೂ ಮಾಡಿಲ್ಲ. ವಾರಣಾಸಿಗೆ ಹೋಗಿ ಬಂದಿದ್ದಾರೆ, ಯಾವ ಕೆಲಸನೂ ನಡೆದಿಲ್ಲ. ನಾವು ಹೇಳತಕ್ಕಂಥದ್ದು ಇಷ್ಟೇ, ನಿಮಗೆ ಶಕ್ತಿ ಇದ್ದರೆ ಅಥವಾ ಒಬ್ಬ ಕೆಲಸ ಮಾಡುವವನಿಗೆ ಶಕ್ತಿ ಇದ್ದರೆ ಅದನ್ನು ನಮ್ಮ ಸರ್ಕಾರ ತೋರಿಸ್ಕೊಟ್ಟಿದ್ದೀನಿ. ಉದಾಹರಣೆ ಹೇಳ್ತಾ ಇದ್ದೀನಿ,
ನಾವು ಬಂದಡ್ಕಕ್ಕೆ ಫಾರೆಸ್ಟ್ನಲ್ಲಿ ರಸ್ತೆ ಹೋಗಬೇಕಾಗಿತ್ತು. ಫಾರೆಸ್ಟ್ನಲ್ಲಿ ರಸ್ತೆ ಹೋಗಿ ಫಾರೆಸ್ಟ್ ಜಾಗ ನಮಗೆ ಅಲ್ಲಿ ಕೊಡಬೇಕಾಗಿತ್ತು. ಇದೇ ರೀತಿಯ ಆಕ್ಷೇಪಣೆಗಳಿದ್ವು. ಅಂಥ ಸಂದರ್ಭದಲ್ಲಿ ಕೆಚ್ಚೆದೆಯ ನಮ್ಮ ಮಂತ್ರಿ ಆಗಿರತಕ್ಕಂಥ ರಮಾನಾಥ್ ರೈ ಅವರ ನೇತೃತ್ವದಲ್ಲಿ ನಾವು ಏನು ಮಾಡಿದೆವು ಗೊತ್ತಾ ನಿಮಗೆ? ನಾವು ಸರ್ಕಾರಿ ಜಾಗವನ್ನು ಇಲ್ಲಿ ಅಮರಪಡ್ನೂರಲ್ಲಿರತಕ್ಕಂಥ, ಎಲ್ಲಿ ಇವರಿದ್ದಾರೆ ಅದನ್ನು, ಅಮರಪಡ್ನೂರಲ್ಲಿರತಕ್ಕಂಥ ಜಾಗವನ್ನು ಸರ್ಕಾರಿ ಜಾಗವನ್ನು ಪರ್ಯಾಯವಾಗಿ ಕೇಂದ್ರ ಸರ್ಕಾರಕ್ಕೆ ಅಥವಾ ಫಾರೆಸ್ಟಿಗೆ ಕೊಟ್ಟು ನಾವು ಜಾಗವನ್ನು ಮಾಡಿ ಅಲ್ಲಿ ರಸ್ತೆಯನ್ನು ನಿರ್ಮಿಸಿ ಇವತ್ತು ಸುಳ್ಯದಿಂದ ಬಂದಡ್ಕಕ್ಕೆ ನೇರವಾಗಿ ನಾವು ಹೋಗಬೇಕಾಗಿದ್ರೆ ಮಾಡಿರತಕ್ಕಂಥ ಕೆಲಸ ಅದು ರಮಾನಾಥ್ ರೈ ಅವರ ಕೆಲಸ, ಅದು ಕಾಂಗ್ರೆಸ್ ಸರ್ಕಾರದ ಕೆಲಸ. ನೀವು ಏನಾದರೂ ಹೋಗಿ ತಿಳ್ಕೊಂಡು ಬನ್ನಿ. ಬಿಜೆಪಿ ಅವರಿಗೆ ಅದನ್ನು ಹೇಳಿದ ಪಂಚಾಯತಿನಲ್ಲಿ ಯಾವುದನ್ನು ಬಿಡಲಿಲ್ಲ. ನಾವು ಬಿಜೆಪಿಯವರು ಅದನ್ನು ಹೇಳಿದೆವು, ನಿಮಗೆ ಮಾನ ಮರ್ಯಾದೆ ತಾಕತ್ತು ಏನಾದರೂ ಇದ್ದರೆ ನೀವು ಅದನ್ನು ಮಾಡಿಯಪ್ಪ ಅಂತೇಳಿ ವಿನಯ್ ಕಂದಕರ್ ಅವರಿಗೆ ನಾವು ಒತ್ತಾಯವನ್ನು ಮಾಡಿದೆವು. ಆದರೆ ಅವರು ಮಾಡಲಿಲ್ಲ. ಇನ್ಯಾಕೆ ಯಾವ ಪುರುಷಾರ್ಥಕ್ಕಾಗಿ ಸುಳ್ಯದ ಜನ ಬಿಜೆಪಿಗೆ ಒಟ್ಟು ಕೊಡಬೇಕು? ಇದನ್ನು ನಾವು ಕೇಳತಕ್ಕಂಥ ಪ್ರಶ್ನೆ. ಆಯ್ತಪ್ಪ, ಇವತ್ತು ಟೌನ್ ಹಾಲ್ನಲ್ಲಿ ನಾವೆಲ್ಲ ನೋಡಿದ್ದೇವೆ, ವೆಂಕಟರಮಣಗೌಡರವರು ನಮ್ಮೆಲ್ಲ ಹಿರಿಯರು ಇಡೀ ಸುಳ್ಯ ಬೆಳಿಬೇಕಾಗಿದ್ರೆ ಜನಪ್ರತಿನಿಧಿಗಳ 60ರಲ್ಲಿ 30, 30ರಲ್ಲಿ 60 ಅಂತ ಮಾತಾಡ್ತಾ ಇದ್ದೇವಲ್ಲ. ಜನಪ್ರತಿನಿಧಿಗಳು ಮಾಡಿದ್ದು ಏನೂ ಇಲ್ಲ. ಜನಪ್ರತಿನಿಧಿಗಳು ಮಾಡಿದ್ದು ಅಂತ ಕಾಣುವುದಾದರೆ ನನ್ನ ಪ್ರಕಾರ ಒಂದು ಮಿನಿ ವಿಧಾನಸೌಧ, ನಾವು ಇದ್ದದನ್ನು ಇದ್ದಾಗೆ ನಾವು ಒಪ್ಪಿಕೊಳ್ಳೋಣ, ಒಂದು ಮಿನಿ ವಿಧಾನಸೌಧ ಆಗಿದೆ, ಇನ್ನೊಂದು ವೆಂಟೆಡ್ ಡ್ಯಾಮ್ ಆಗಿದೆ. ಇದು ಎರಡನ್ನ ಬಿಟ್ಟರೆ ಇದ್ದದಕ್ಕೆ ಪೇಂಟ್ ಮಾತ್ರ ಕೊಟ್ಟದ್ದು. ಇವರು ಬಂದು 30 ವರ್ಷಗಳಲ್ಲಿ 60 ವರ್ಷಗಳಲ್ಲಿ ಎಲ್ಲವರು ಮಾಡಿದ್ದು ಪೇಂಟ್ ಮಾತ್ರ ಕೊಟ್ಟದ್ದು, ಬೇರೆ ಹೊಸ ನಿರ್ಮಾಣಗಳನ್ನು ಆಗಲಿಲ್ಲ. ಅಂಥ ಕಷ್ಟ ಕಾಲದಲ್ಲಿ ನಮ್ಮ ಯಾರು ವೆಂಕಟರಮಣಗೌಡರವರು ಆಗಿನ ತಹಸೀಲ್ದಾರನ್ನು ಕೂಡ ನೆನಪು ಮಾಡಬೇಕು. ಕೋಚಂಡ್ರೈ ಎಲ್ಲ ಆಗಿದ್ದು, ಕೋಚಂಡ್ರೈ ಅವರನ್ನು